ಪಾರ್ವತೀ ದೇವಿಯ ಆಜ್ಞೆಯಂತೆ ತುಂಬೂರು ವಿದ್ಯಾ ಪರ್ವತದಲ್ಲಿ ಶಿವಪುರಾಣದ ಕಥೆಯನ್ನು ಬಿಂದುಗನಿಗೆ ಹೇಳಿ ಪಿಶಾಚ ಯೋನಿಯಿಂದ ಉದ್ಧಾರ ಮಾಡಿದುದು. ಶ್ರೀ ಸುತಾಪುರಾಣಿಕರು ಹೇಳುತ್ತಾರೆ, ಶೌನಕರೇ, ಒಂದು ದಿನ ಪರಮಾನಂದದಲ್ಲಿ ಮಗ್ನಳಾದ ಚಾಂಚಲೆಯು ಉಮಾದೇವಿಯ ಬಳಿಗೆ ಹೋಗಿ ಪ್ರಣಾಮಗೈದು ಎರಡೂ ಕೈಗಳನ್ನು ಜೋಡಿಸಿ ಆಕೆಯನ್ನು ಸ್ತುತಿಸತೊಡಗಿದಳು. ಚಾಂಚಲೆಯು ಹೇಳಿದಳು, ಓ ಗಿರಿರಾಜ ನಂದಿನಿಯೇ, ಸ್ಕಂದ ಮಾತೆಯಾದ ಉಮಾದೇವಿಯೇ, ಮನುಷ್ಯರು ಸದಾಕಾಲ ನಿನ್ನನ್ನು ಸೇವಿಸುತ್ತಿರುವರು. ಸಮಸ್ತ ಸುಖಗಳನ್ನು ಕೊಡುವಂಥ ಶಂಭುಪ್ರಿಯಳೇ, ನೀನು ಬ್ರಹ್ಮ ಸ್ವರೂಪಿಣಿಯಾಗಿದ್ದು ಬ್ರಹ್ಮ, ವಿಷ್ಣು ಮೊದಲಾದ ದೇವತೆಗಳಿಂದ ಸೇವ್ಯವಾಗಿರುವೆ. ನೀನೇ ಸಗುಣ ನಿರ್ಗುಣ ಆಗಿದ್ದು ನೀನೇ ಸೂಕ್ಷ್ಮ ಸಚ್ಚಿದಾನಂದ ಸ್ವರೂಪಿಣಿ ಆದ್ಯ ಪ್ರಕೃತಿಯಾಗಿರುವೆ. ನೀನೇ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವವಳು. ತ್ರಿಗುಣಗಳಿಗೂ ನೀನೇ ಆಶ್ರಯಳಾಗಿರುವೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರೂ ದೇವತೆಗಳ ಆವಾಸಸ್ಥಾನ ಹಾಗೂ ಅವರ ಉತ್ತಮ ಪ್ರತಿಷ್ಠೆಯನ್ನು ಮಾಡುವ ಪರಾಶಕ್ತಿಯು ನೀನೇ ಆಗಿರುವೆ. ಶ್ರೀ ಸುತ ಪುರಾಣಿಕರು ಹೇಳುತ್ತಾರೆ, ಶೌನಕರೇ, ಸದ್ಗತಿಯು ಪ್ರಾಪ್ತವಾಗಿದ್ದ ಆ ಚಾಂಚಲೆಯು ಹೀಗೆ ಮಹೇಶ್ವರ ಪತ್ನಿಯಾದ ಉಮೆಯನ್ನು ಸ್ತುತಿಸಿ ತಲೆ ತಗ್ಗಿಸಿ ಸುಮ್ಮನಾದಳು. ಆಕೆಯ ಕಣ್ಣುಗಳಿಂದ ಪ್ರೇಮಾಶ್ರುಗಳು ಚಿಮ್ಮುದವು. ಆಗ ಕರುಣೆಯಿಂದ ಶಂಕರ ಪ್ರಿಯೆ ಭಕ್ತ ವಾತ್ಸಲ್ಯೆಯಾದ ಪಾರ್ವತೀ ದೇವಿಯು ಚಾಂಚಲೆಯನ್ನು ಸಂಬೋಧಿಸಿ ಬಹಳ ಪ್ರೇಮದಿಂದ ಹೀಗೆ ಹೇಳಿದಳು. ಪಾರ್ವತಿಯು ಅಂದಳು, ಸಖಿ ಚಾಂಚಲೆ ಸುಂದರಿಯೇ, ನೀನು ಮಾಡಿದ ಸ್ತುತಿಯಿಂದ ನಾನು ಬಹಳ ಪ್ರಸನ್ನಳಾಗಿದ್ದೇನೆ. ಹೇಳು, ಯಾವ ವರವನ್ನು ಕೇಳುವೆ? ನಿನಗಾಗಿ ನನ್ನಲ್ಲಿ ಕೊಡಲಾರದ ವಸ್ತುವೇ ಇಲ್ಲ. ಚಾಂಚಲೆಯು ಹೇಳಿದಳು, ಪುಣ್ಯಾತ್ಮಳಾದ ಗಿರಿರಾಜ ಕುಮಾರಿಯೇ, ನನ್ನ ಪತಿ ಬಿಂದುಗರು ಈಗ ಎಲ್ಲಿರುವರು? ಅವರ ಗತಿ ಏನಾಗಿದೆ? ಇದನ್ನು ನಾನು ತಿಳಿಯೇ. ಕಲ್ಯಾಣಮಯಿ ದೀನವಾತ್ಸಲ್ಯೆ, ನಾನು ನನ್ನ ಪತಿಯೊಂದಿಗೆ ಕೂಡುವಂತಹ ಉಪಾಯವನ್ನು ಮಾಡು. ಮಹೇಶ್ವರಿ ಮಹಾದೇವಿಯೇ, ನನ್ನ ಪತಿಯು ಓರ್ವ ನೀಚ ಜಾತಿಯ ವೇಶ್ಯೆಯಲ್ಲಿ ಆಸಕ್ತರಾಗಿದ್ದರು ಹಾಗೂ ಪಾಪದಲ್ಲೇ ಮುಳುಗಿ ಹೋಗಿದ್ದರು. ಅವರ ಮೃತ್ಯುವು ನನಗಿಂತ ಮೊದಲೇ ಆಗಿತ್ತು. ಅವರು ಯಾವ ಗತಿಯನ್ನು ಪಡೆದರೂ ತಿಳಿಯದು. ಗಿರಿಜೆಯು ಹೇಳಿದಳು, ಮಗಳೇ, ಬಿಂದುಗನೆಂಬ ನಿನ್ನ ಪತಿಯು ದೊಡ್ಡ ಪಾಪಿಯಾಗಿದ್ದನು. ಅವನ ಅಂತಃಕರಣವು ತುಂಬ ದೂಷಿತವಾಗಿತ್ತು. ವೇಶ್ಯೆಯನ್ನು ಉಪಭೋಗಿಸುವ ಆ ಮಹಾಮೂಢನು ಸತ್ತ ಬಳಿಕ ನರಕದಲ್ಲಿ ಬಿದ್ದು ಎಣಿಸಲಾರದಷ್ಟು ವರ್ಷಗಳವರೆಗೆ ನಾನಾ ರೀತಿಯ ದುಃಖಗಳನ್ನು ಭೋಗಿಸಿ ಆ ಮಹಾ ಪಾಪಾತ್ಮನು ತನ್ನ ಉಳಿದಿರುವ ಪಾಪಗಳನ್ನು ಭೋಗಿಸಲಿಕ್ಕಾಗಿ ವಿದ್ಯಾಪರ್ವತದಲ್ಲಿ ಪಿಶಾಚಿಯಾಗಿದ್ದಾನೆ. ಈಗ ಅವನು ಪಿಶಾಚ ಅವಸ್ಥೆಯಲ್ಲೇ ಇದ್ದಾನೆ ಮತ್ತು ನಾನಾ ವಿಧವಾದ ಕ್ಲೇಶಗಳನ್ನು ಅನುಭವಿಸುತ್ತಿದ್ದಾನೆ. ಆ ದುಷ್ಟನು ಅಲ್ಲೇ ಗಾಳಿಯನ್ನು ಕುಡಿದು ಇರುತ್ತಾ ಸದಾಕಾಲ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸುತ್ತಿದ್ದಾನೆ. ಶ್ರೀ ಸುತ ಪುರಾಣಿಕರು ಹೇಳುತ್ತಾರೆ, ಶೌನಕರೇ, ಗೌರೀದೇವಿಯ ಮಾತನ್ನು ಕೇಳಿ ಉತ್ತಮ ವ್ರತಗಳನ್ನು ಪಾಲಿಸುವ ಚಾಂಚಲೆಯು ಆಗ ಪತಿಯ ಮಹಾ ದುಃಖದಿಂದ ದುಃಖಿತಳಾದಳು. ಮತ್ತೆ ಮನಸ್ಸನ್ನು ಸ್ಥಿರಗೊಳಿಸಿಕೊಂಡು ಆ ಬ್ರಾಹ್ಮಣ ಪತ್ನಿಯು ಹೃದಯದಲ್ಲಿ ವ್ಯಥೆಗೊಂಡು ಮಹೇಶ್ವರಿಗೆ ನಮಸ್ಕರಿಸಿ ಪುನಃ ಕೇಳಿದಳು. ಚಾಂಚಲೆಯು ಹೇಳಿದಳು, ಮಹೇಶ್ವರಿಯೇ, ಮಹಾದೇವಿಯೇ, ನನ್ನ ಮೇಲೆ ಕೃಪೆ ಮಾಡಿ ದೂಷಿತ ಕರ್ಮಗಳನ್ನು ಮಾಡುವ ನನ್ನ ಆ ದುಷ್ಟಪತಿಯನ್ನು ಈಗ ಉದ್ಧಾರ ಮಾಡಿಬಿಡು. ದೇವಿ, ಕುತ್ಸಿತ ಬುದ್ಧಿಯುಳ್ಳ ನನ್ನ ಪಾಪಾತ್ಮನಾದ ಪತಿಯು ಯಾವ ಉಪಾಯದಿಂದ ಉತ್ತಮ ಗತಿಯನ್ನು ಪಡೆಯಬಲ್ಲನು? ಇದನ್ನು ಬೇಗನೆ ತಿಳಿಸು. ನಿನಗೆ ನಮಸ್ಕಾರ ಮಾಡುತ್ತೇನೆ. ಪಾರ್ವತಿಯು ಹೇಳಿದಳು, ಸಖಿ, ನಿನ್ನ ಪತಿಯು ಶಿವಪುರಾಣದ ಪುಣ್ಯಪ್ರದವಾದ ಉತ್ತಮ ಕಥೆಯನ್ನು ಕೇಳಿದರೆ ಎಲ್ಲ ದುರ್ಗತಿಗಳನ್ನು ದಾಟಿ ಅವನು ಉತ್ತಮ ಗತಿಗೆ ಭಾಗಿಯಾಗುತ್ತಾನೆ.
ಅಮೃತದಂತಿರುವ ಮಧುರ ಅಕ್ಷರಗಳಿಂದ ಕೂಡಿದ ಗೌರೀದೇವಿಯ ಈ ಮಾತನ್ನು ಆದರದಿಂದ ಕೇಳಿ ಚಾಂಚಲ್ಯೆಯು ಕೈ ಜೋಡಿಸಿ ತಲೆ ತಗ್ಗಿಸಿ ಮತ್ತೆ ಮತ್ತೆ ವಂದಿಸಿಕೊಂಡಳು. ತನ್ನ ಪತಿಯ ಸಮಸ್ತ ಪಾಪಗಳು ಶುದ್ಧವಾಗಿ ಉತ್ತಮ ಗತಿಯನ್ನು ಪಡೆಯಲಿಕ್ಕಾಗಿ ಪಾರ್ವತೀ ದೇವಿಯಲ್ಲಿ ನನ್ನ ಪತಿಯು ಶಿವಪುರಾಣವನ್ನು ಕೇಳುವ ವ್ಯವಸ್ಥೆ ನೀನೇ ಮಾಡಬೇಕು ಎಂದು ಪದೇ ಪದೇ ಪ್ರಾರ್ಥಿಸಿದಳು. ಬ್ರಹ್ಮಣ ಪತ್ನಿಯ ಮೇಲೆ ಶಿವಪ್ರಿಯ ಗೌರೀದೇವಿಗೆ ಅತ್ಯಂತ ಕರುಣೆ ಬಂತು. ಭಕ್ತ ವಾತ್ಸಲ್ಯೆಯಾದ ಮಹೇಶ್ವರಿ ಗಿರಿರಜ ಕುಮಾರಿಯು ಭಗವಾನ್ ಶಿವನ ಉತ್ತಮ ಕೀರ್ತಿಯನ್ನು ಗಾನ ಮಾಡುವ ಗಂಧರ್ವ ರಾಜ ತುಂಬುರುವನ್ನು ಕರೆಸಿ ಅವನಲ್ಲಿ ಪ್ರಸನ್ನತೆಯಿಂದ ಹೀಗೆ ಹೇಳಿದಳು. ಎಲೈ ತುಂಬುರುವೆ, ನಿನಗೆ ಭಗವಾನ್ ಶಿವನಲ್ಲಿ ಭಕ್ತಿ ಇದೆ. ನೀನು ನನ್ನ ಮನಸ್ಸಿನ ಮಾತನ್ನು ತಿಳಿದು ನನ್ನ ಅಭಿಷ್ಟ ಕಾರ್ಯವನ್ನು ಸಿದ್ಧ ಮಾಡುವವನಾಗಿರುವೆ. ಆದ್ದರಿಂದ ನಾನು ನಿನ್ನಲ್ಲಿ ಒಂದು ಮಾತನ್ನು ಹೇಳುವೆನು. ನಿನಗೆ ಮಂಗಳವಾಗಲಿ. ನೀನು ನನ್ನ ಈ ಸಖಿಯ ಜೊತೆಗೆ ವಿದ್ಯಾಪರ್ವತಕ್ಕೆ ಹೋಗು. ಅಲ್ಲಿ ಒಂದು ಮಹಾಘೋರ ಭಯಂಕರ ಪಿಶಾಚವು ನೆಲೆಸಿದೆ. ಅದರ ವೃತ್ತಾಂತವನ್ನು ನೀನು ಪ್ರಾರಂಭದಿಂದ ಕೇಳು. ನಾನು ನಿನ್ನಲ್ಲಿ ಪ್ರಸನ್ನತೆಯಿಂದ ಎಲ್ಲವನ್ನೂ ಹೇಳುವೆನು. ಇಂದಿನ ಜನ್ಮದಲ್ಲಿ ಆ ಪಿಶಾಚಿಯು ಬಿಂದುಗನೆಂಬ ಬ್ರಾಹ್ಮಣನಾಗಿದ್ದನು. ಅವನು ನನ್ನ ಈ ಸಖಿ ಚಾಂಚಲ್ಯೆಯ ಪತಿಯಾಗಿದ್ದನು. ಆದರೆ ಆ ದುಷ್ಟನು ವೇಶ್ಯಾಗಾಮಿಯಾಗಿ ಸ್ನಾನ ಸಂಧ್ಯಾದಿ ನಿತ್ಯ ಕರ್ಮಗಳನ್ನು ಬಿಟ್ಟು ಅಪವಿತ್ರನಾಗಿ ಇರುತ್ತಿದ್ದನು. ಕ್ರೋಧದಿಂದಾಗಿ ಅವನ ಮೂಢ ಬುದ್ಧಿಯವನಾಗಿದ್ದು ಕರ್ತವ್ಯದ ವಿವೇಕವೇ ಇರಲಿಲ್ಲ. ಅಭಕ್ಷ ಭಕ್ಷಣ, ಸಜ್ಜನರಲ್ಲಿ ದ್ವೇಷ, ದೂಷಿತ ವಸ್ತುಗಳನ್ನು ದಾನ ಪಡೆಯುವುದು ಇದೇ ಅವನ ಸ್ವಾಭಾವಿಕ ಕರ್ಮಗಳಾಗಿದ್ದವು. ಅವನು ಆಯುಧಗಳನ್ನು ಧರಿಸಿ ಹಿಂಸೆ ಮಾಡುತ್ತಿದ್ದನು. ಎಡ ಕೈಯಿಂದ ತಿನ್ನುವುದು, ದೀನರನ್ನು ಸತಾಯಿಸುವುದು, ಕ್ರೂರತೆಯಿಂದ ಇತರರ ಮನೆಗಳಿಗೆ ಬೆಂಕಿ ಹಚ್ಚುವುದು, ಚಾಂಡಾಲದೊಂದಿಗೆ ಪ್ರೇಮವಿರಿಸಿ ಪ್ರತಿದಿನವೂ ವೇಶ್ಯೆಯ ಸಂಪರ್ಕದಲ್ಲೇ ಇರುತ್ತಿದ್ದನು. ಅತ್ಯಂತ ದುಷ್ಟನೂ ಪಾಪಿಯೂ ಆದ ಅವನು ತನ್ನ ಪತ್ನಿಯನ್ನು ತ್ಯಜಿಸಿ ದುಷ್ಟರ ಸಂಘದಲ್ಲಿ ಆನಂದವನ್ನು ಕಾಣುತ್ತಿದ್ದನು. ಅವನ ಮರಣದಾತನಕವು ದುರಾಚಾರದಲ್ಲೇ ರಾತನಾಗಿದ್ದನು. ಅಂತ್ಯಕಾಲ ಬಂದಾಗ ಅವನ ಮೃತ್ಯುವಾಗಿ ಪಾಪಿಗಳ ಭೋಗಸ್ಥಾನವಾದ ಘೋರ ಯಮಪುರಿಗೆ ಹೋದನು. ಅಲ್ಲಿ ಅನೇಕ ನರಕಗಳನ್ನು ಅನುಭವಿಸಿ ಆ ದುಷ್ಟಾತ್ಮ ಜೀವನು ಈಗ ವಿದ್ಯಾಪರ್ವತದಲ್ಲಿ ಪಿಶಾಚಿ ಆಗಿರುವನು. ಅಲ್ಲೇ ಆ ದುಷ್ಟ ಪಿಶಾಚಿಯು ತನ್ನ ಪಾಪಗಳ ಫಲಗಳನ್ನು ಅನುಭವಿಸುತ್ತಾ ಇರುವನು. ನೀನು ಅವನ ಮುಂದೆ ಪ್ರಯತ್ನಪೂರ್ವಕ ಪರಮ ಪುಣ್ಯಮಯವಾದ ಸಮಸ್ತ ಪಾಪಗಳನ್ನು ನಾಶ ಮಾಡುವಂತಹ ಶಿವಪುರಾಣದ ದಿವ್ಯ ಕಥೆಯನ್ನು ಪ್ರವಚನ ಮಾಡು. ಶಿವಪುರಾಣದ ಕಥೆಯು ಶ್ರವಣವು ಎಲ್ಲಕ್ಕಿಂತ ಉತ್ಕೃಷ್ಟ ಪುಣ್ಯ ಕರ್ಮವಾಗಿದ್ದು ಅದರಿಂದ ಅವನ ಹೃದಯವು ಬೇಗನೆ ಎಲ್ಲ ಪಾಪಗಳಿಂದ ಶುದ್ಧವಾಗಿ ಹೊಂದಿತು ಹಾಗೂ ಅವನು ಪ್ರೇತಯೋನಿಯಿಂದ ಮುಕ್ತನಾಗಿ ಹೋಗುವನು. ಅಂತಹ ದುರ್ಗತಿಯಿಂದ ಮುಕ್ತನಾದ ಬಿಂದಗನೆಂಬ ಪಿಶಾಚಿಯನ್ನು ನನ್ನ ಆಜ್ಞೆಯಂತೆ ವಿಮಾನದಲ್ಲಿ ಕುಳ್ಳರಿಸಿ ನೀನು ಭಗವಾನ್ ಶಿವನ ಸಮೀಪಕ್ಕೆ ಕರೆದುಕೊಂಡು ಬಾ. ಶ್ರೀ ಸುತ ಪುರಾಣಿಕರು ಹೇಳುತ್ತಾರೆ, ಶೌನಕರೇ, ಮಹೇಶ್ವರಿ ಉಮೆಯ ಆ ಆದೇಶದಿಂದ ಗಂಧರ್ವ ರಾಜ ತುಂಬುರುವು ಮನಸ್ಸಿನಲ್ಲಿ ಸಂತೋಷಗೊಂಡು ಅವನು ತನ್ನ ಭಾಗ್ಯವನ್ನು ಹೊಗಳಿಕೊಂಡನು. ಬಳಿಕ ಆ ಪಿಶಾಚಿಯ ಸಾಧ್ವಿಯಾದ ಪತ್ನಿ ಚಾಂಚಲ್ಯೆಯೊಂದಿಗೆ ವಿಮಾನದಲ್ಲಿ ಕುಳಿತು ನಾರದರ ಪ್ರಿಯ ಮಿತ್ರನಾದ ತುಂಬುರು ವೇಗವಾಗಿ ಆ ಪಿಶಾಚಿಯು ಇರುವ ವಿದ್ಯಾಪರ್ವತಕ್ಕೆ ತೆರಳಿದನು. ಅಲ್ಲಿ ಅವನು ಆ ಪಿಶಾಚಿಯನ್ನು ನೋಡಿದನು. ಅದರ ಶರೀರ ವಿಶಾಲವಾಗಿದ್ದು ಗಡ್ಡವು ದೊಡ್ಡದಾಗಿತ್ತು. ಅದು ಕೆಲವೊಮ್ಮೆ ನಗುತ್ತಿತ್ತು, ಕೆಲವೊಮ್ಮೆ ಅಳುತ್ತಿತ್ತು, ಕೆಲವೊಮ್ಮೆ ಕುಣಿಯುತ್ತಿತ್ತು. ಅದರ ರೂಪವು ವಿಕರಾಳವಾಗಿತ್ತು. ಭಗವಾನ್ ಶಿವನ ಉತ್ತಮ ಕೀರ್ತಿಯನ್ನು ಗಾನ ಮಾಡುವ ಮಹಾನುಭಾವನಾದ ತುಂಬುರುವು ಆ ಅತ್ಯಂತ ಭಯಂಕರ ಪಿಶಾಚವನ್ನು ಪಾಶಗಳಿಂದ ಕಟ್ಟಿಹಾಕಿದನು. ಅನಂತರ ತುಂಬುರುವು ಶಿವಪುರಾಣದ ಕಥೆಯನ್ನು ಓದುವ ನಿಶ್ಚಯ ಮಾಡಿ ಮಹೋತ್ಸವಯುಕ್ತ ಸ್ನಾನ
ಮತ್ತು ಮಂಟಪಾದಿಗಳನ್ನು ರಚಿಸಿದನು. ಇಷ್ಟರಲ್ಲಿ ಸಮಸ್ತ ಲೋಕಗಳಲ್ಲಿ ದೇವಿ ಪಾರ್ವತಿಯ ಆಜ್ಞೆಯಿಂದ ಒಂದು ಪಿಶಾಚವನ್ನು ಉದ್ಧಾರ ಮಾಡುವ ಉದ್ದೇಶದಿಂದ ಶಿವಪುರಾಣದ ಉತ್ತಮ ಕಥೆಯನ್ನು ಹೇಳಲು ತುಂಬೂರು ವಿದ್ಯಾಪರ್ವತಕ್ಕೆ ಬಂದಿರುವನೆಂಬ ವಾರ್ತೆಯು ತ್ವರಿತವಾಗಿ ಪ್ರಚಾರವಾಯಿತು. ಮತ್ತೆ ಆ ಕಥೆಯನ್ನು ಕೇಳಲು ಅನೇಕ ಋಷಿಮುನಿಗಳು ಶೀಘ್ರವಾಗಿ ಅಲ್ಲಿಗೆ ತಲುಪಿದರು. ಆದರದಿಂದ ಶಿವಪುರಾಣವನ್ನು ಕೇಳಲಿಕ್ಕಾಗಿ ಬಂದಿರುವ ಶ್ರೇಯಸ್ಕರ ಜನ ಸಮುದಾಯವು ಅದ್ಭುತವಾಗಿ ಆ ಪರ್ವತದ ಮೇಲೆ ನೆರೆಯಿತು. ತುಂಬೂರುವು ಆ ಪಿಶಾಚಿಯನ್ನು ಪಾಶಗಳಿಂದ ಬಂಧಿಸಿ ಒಂದು ಆಸನದಲ್ಲಿ ಕುಳ್ಳಿರಿಸಿದರು. ಕೈಯಲ್ಲಿ ವೀಣೆಯನ್ನೆತ್ತಿಕೊಂಡು ಗೌರಿಪತಿಯ ಕಥೆಯನ್ನು ಹಾಡಲು ಪ್ರಾರಂಭಿಸಿದರು. ಮೊದಲನೇ ವಿದ್ಯಾಶ್ವರ ಸಂಹಿತೆಯಿಂದ ಹಿಡಿದು 7ನೆಯ ವಾಯು ಸಂಹಿತೆಯವರೆಗೂ ಮಹಾತ್ಮ್ಯ ಸಹಿತ ಶಿವಪುರಾಣದ ಕಥೆಯನ್ನು ಅವರು ಸ್ಪಷ್ಟವಾಗಿ ವರ್ಣಿಸಿದರು. 7 ಸಂಹಿತೆಗಳ ಸಹಿತ ಶಿವಪುರಾಣವನ್ನು ಆದರದಿಂದ ಶ್ರವಣ ಮಾಡಿದ ಶ್ರೋತೃಗಳೆಲ್ಲರೂ ಕೃತಾರ್ಥರಾದರು. ಆ ಪರಮ ಪುಣ್ಯಮಯ ಶಿವಪುರಾಣವನ್ನು ಕೇಳಿದ ಪಿಶಾಚಿಯು ತನ್ನ ಎಲ್ಲ ಪಾಪಗಳನ್ನು ತೊಳೆದುಕೊಂಡು ಪಿಶಾಚ ಶರೀರವನ್ನು ತ್ಯಜಿಸಿಬಿಟ್ಟಿತು. ಮತ್ತೆ ಶೀಘ್ರವಾಗಿ ಅದಕ್ಕೆ ದಿವ್ಯ ರೂಪ ಉಂಟಾಯಿತು. ಅವನ ಗೌರವರ್ಣದ ಅಂಗಕಾಂತಿಯಿಂದ ಕೂಡಿದ ಶರೀರದಲ್ಲಿ ಶ್ವೇತ ವಸ್ತ್ರ ಹಾಗೂ ಪುರುಷೋಚಿತವಾದ ಎಲ್ಲ ವಿಧದ ಆಭೂಷಣಗಳು ಹೊಳೆಯುತ್ತಿದ್ದವು. ಅವನು ತ್ರಿನೇತ್ರಧಾರಿ ಚಂದ್ರಶೇಖರನ ಸ್ವರೂಪವನ್ನು ಪಡೆದುಕೊಂಡನು. ಹೀಗೆ ದಿವ್ಯ ದೇಹಧಾರಿಯಾಗಿ ಶ್ರೀಮನ್ ಬಿಂದುಗನು ತನ್ನ ಪ್ರಾಣವಲ್ಲಭೆ ಚಾಂಚಲ್ಯದೊಂದಿಗೆ ಪಾರ್ವತೀವಲ್ಲಭ ಭಗವಾನ್ ಶಿವನ ಗುಣಗಾನವನ್ನು ಮಾಡಲು ತೊಡಗಿದನು. ದಿವ್ಯ ರೂಪದಿಂದ ಶೋಭಿಸುವ ದಂಪತಿಗಳನ್ನು ನೋಡಿ ಎಲ್ಲ ಋಷಿ ಮುನಿಗಳು ಅತ್ಯಂತ ವಿಸ್ಮಿತರಾದರು. ಅವರ ಚಿತ್ತವು ಪರಮಾನಂದದಿಂದ ಪರಿಪೂರ್ಣವಾಯಿತು. ಭಗವಾನ್ ಮಹೇಶ್ವರನ ಆ ಅದ್ಭುತ ಚರಿತ್ರವನ್ನು ಕೇಳಿ ಎಲ್ಲ ಶ್ರೋತೃಗಳು ಪರಮ ಕೃತಾರ್ಥರಾದರು. ಪ್ರೇಮಪೂರ್ವಕ ಶ್ರೀ ಶಿವನ ಪವಿತ್ರ ಕೀರ್ತನೆಯನ್ನು ಕೊಂಡಾಡುತ್ತಾ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು. ದಿವ್ಯ ರೂಪಧಾರಿಯಾದ ಶ್ರೀಮನ್ ಬಿಂದುಗನು ಸುಂದರವಾದ ವಿಮಾನದಲ್ಲಿ ಪ್ರಿಯತಮೆಯೊಂದಿಗೆ ಸುಖವಾಗಿ ಕುಳಿತು ಆಕಾಶದಲ್ಲಿ ಸ್ಥಿತನಾಗಿ ಅತ್ಯಂತ ಶೋಭಾಯಮಾನನಾದನು. ಅನಂತರ ಬಿಂದುಗನು ಮಹೇಶ್ವರನ ಸುಂದರವಾದ ಮನೋಹರ ಗುಣಗಳನ್ನು ಹಾಡುತ್ತಾ ತನ್ನ ಪ್ರಿಯತಮೆ ಮತ್ತು ತುಂಬೂರುವಿನೊಂದಿಗೆ ಬೇಗನೆ ಶಿವಧಾಮಕ್ಕೆ ತಲುಪಿದನು. ಅಲ್ಲಿ ಭಗವಾನ್ ಮಹೇಶ್ವರ ಹಾಗೂ ಪಾರ್ವತೀ ದೇವಿಯರು ಪ್ರಸನ್ನತೆಯಿಂದ ಬಿಂದುಗನನ್ನು ಬಹಳ ಸತ್ಕಾರ ಮಾಡಿ ಅವನನ್ನು ತನ್ನ ಪಾಶದಾನನಾಗಿಸಿಕೊಂಡನು. ಅವನ ಪತ್ನಿ ಚಾಂಚಲ್ಯೆಯು ಪಾರ್ವತೀ ದೇವಿಯ ಸಖಿಯಾದಳು. ಘನೀಭೂತ ಜ್ಯೋತಿ ಸ್ವರೂಪವಾದ ಆ ಪರಮಾನಂದಮಯ ಸನಾತನ ಧರ್ಮದಲ್ಲಿ ಅವಿಚಲ ನಿವಾಸವನ್ನು ಪಡೆದು ಆ ದಂಪತಿಗಳು ಪರಮ ಸುಖಿಗಳಾದರು. ಓಂ ನಮಃ ಶಿವಾಯ. ಮುಂದಿನ ಅಧ್ಯಯನದಲ್ಲಿ ಶಿವಪುರಾಣದ ಶ್ರವಣದ ನಿಯಮಗಳು ಹಾಗೂ ಪಾಲಿಸುವ ಯೋಗ್ಯ ನಿಯಮಗಳ ವರ್ಣನೆ. ಧನ್ಯವಾದಗಳು. ಪವಿತ್ರ ಶಿವಶಂಕರ್.